ಸೊ ಗಾಡಿ ರೆಡಿ ಮಾಡಿಸಿ 2 days ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಇದು ಪರ್ಫೆಕ್ಟ್ಲಿ ಸ್ಟಾರ್ಟ್ ಆಯ್ತು. ದಟ್ಸ್ ವಾಟ್ ಐ ವಾಂಟೆಡ್. ಸೊ ಆದಷ್ಟು ಬೇಗ ಕೂಡ ಗಾಡಿ ರೆಡಿ ಮಾಡಿಸೋ ವಿಡಿಯೋ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಯಾವ್ದು ಬರುತ್ತೆ, ಸೊ ನಮ್ಮ ಲವ್ಡ್ ಸ್ಕೋಡಾ ರ್ಯಾಪಿಡ್ ಇದೆಯಲ್ಲ, ಅದು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ. ಸೊ ಆ ಆಕ್ಸಿಡೆಂಟ್ ಮಾಡಿರೋರು ಬೇರೆ ಯಾರು ಅಲ್ಲ, ಈ ಕ್ಲೋಸೆಸ್ಟ್ ಅಪ್ಪ ಮಿತ್ರ. ಸೊ ಏನಿಲ್ಲ ಗೈಸ್, ನನ್ ಗಾಡಿಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಸೊ ನಾನು ಎಲ್ಲೋ ಆಚೆ ಹೋಗ್ತಿದೆ, ಅದಕ್ಕೆ ಅವನ್ಗೆ ರೆಡಿ ಮಾಡ್ಸಪ್ಪ ಅಂತ ಕೀ ಕೊಟ್ಟಿದೆ. ಅವರು ತಗೋ ಹೋಗಿ ಎಲ್ಲೋ ಒಂದ್ ಕಡೆ ಹಳ್ಳಕ್ ಬಿಟ್ಟಿದ್ದಾರೆ, ಫೋಟೋ ನೋಡ್ತಿರ್ಬೋದು. ಸೊ ಅದರಿಂದ ಅದ್ರ ಸಿಚುವೇಶನ್ ಏನಿದೆ, ಹೇಗ್ ರೆಡಿ ಮಾಡ್ತಿದ್ದಾರೆ ಅನ್ನೋದು ನೋಡೋಣ ಬನ್ನಿ. ಸೊ ಇಲ್ಲೇ ಗ್ಯಾರೇಜ್ ಇರೋದು. ಸೊ ಲೆಟ್ಸ್ ಸಿ ವಾಟ್ ದೇ ಆರ್ ಡೂಯಿಂಗ್. ಸೊ ಈ ವಿಡಿಯೋ ಕಂಪ್ಲೀಟ್ ಅದಾಗಿರುತ್ತೆ. ಸೊ ನಿಮ್ಮ ಹತ್ರ ಯಾರಾದ್ರೂ ಸ್ಕೋಡಾ ಇದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಹೇಗ್ ಚೇಂಜ್ ಆಗುತ್ತೆ, ಹೇಗ್ ಚೇಂಜ್ ಮಾಡ್ತಾರೆ ರೇಡಿಯೇಟರ್ ಅಂತ ಎಲ್ಲ ನೋಡಕ್ಕೆ. ಕಮಾನ್ ಲೆಟ್ಸ್. ಐ ಹ್ಯಾವ್ ಆಲ್ರೆಡಿ ಗಾಟ್ ದ ಪಿಕ್ಸ್, ಬಟ್ ಲೆಟ್ಸ್ ಸಿ. ಅಲ್ಲೇ ನೋಡಿ ನಿಂತಿದ್ದಾರೆ, ಎಲ್ಲ ಮಾಡ್ಬಿಟ್ಟು ಅಮಾಯಕನ್ ತರ ಹೇಗ್ ನಿಂತಿದ್ದಾನೆ ನೋಡಿ, ತುಂಬಾ ಚೆನ್ನಾಗಿ ನಿಂತಿದ್ದಾನೆ. ನೋಡಿ 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 ಏನೆಲ್ಲ ಮಾಡ್ಬಿಟ್ಟು ಈಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿದ್ದಾನೆ. ಏನ್ ಮಾಡ್ದಪ್ಪ ಕಾರ್ಗೆ? ಎಲ್ಲಿ ಕಾರು? ಹೋ ಹೋ ಹೋ, ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ. ಏನ್ ಮಾಡೋದು ನಸೀಬು. ಇದು ಬಂದು ನಮ್ಮ ಕಾರ್ ಸಿಚುವೇಶನ್ ಆಗಿದೆ. ಇದು ಮಾಡಿರೋರು ತುಂಬಾ ಪೇಶನ್ಸ್ ಆಗಿ ತಗೊಬಂದಿ ಇಲ್ಲಿ ನಿಲ್ಸಿ ಇದಾರೆ ನೋಡಿ. ಇದು ಇದರ ಸಿಚುವೇಶನ್. ಎಕ್ಸ್ಪೀರಿಯನ್ಸ್ ಹೇಳಿ, ಹೆಂಗ್ ಹೊಡೆದಾಕಿದ್ರಿ? ಏನು ಇಲ್ಲ. ಏನಿಲ್ಲ ಗೈಸ್, ನಿಧಾನಕ್ಕೆ ಅವನು ಚೇಂಜ್ ಆಯ್ತಾನೆ. ಡೋರ್ ಹ್ಯಾಂಡ್ಲು ಇದು ಅಲ್ಲ, ಇದು ಹಳೆ ಪಾರ್ಟ್ಸು ಮತ್ತೆ. ಹೌದಾ, ರ್ಯಾಪಿಡ್ದೇನಾ ಇದು? ಇದ್ರದಲ್ಲಿ ಎಲ್ಲಿ ಹೊಡೆದೋಗಿದೆ ತೋರ್ಸಿ. ಹಾ, ಈಗ ಇದು ಫಿಟೆಡ್ ಬರುತ್ತೆ ಇಲ್ಲೇ. ಅದು ಅದೇನದು ಹೊಸದಾ? ಬಸ್ ಈ ಲೆವೆಲ್ಗೆ ಮಾಡ್ಬಿಟ್ಟಿದ್ದೀರಾ. ಏನಪ್ಪ ಮಾಡೋದು? ಜಬ್ ನಸೀಬೆ ಪಾಂಡು ಹಮ್ ಕ್ಯಾ ಕರೆ ಆಯ್ತು. ಏ ಬ್ಲಾಗ್ ಏನಕ್ಕೆ ಮಾಡ್ತಿದೀರಿ ಅನ್ಕೊಂಡಿದ್ಯಾ? ಹಾಕಕ್ಕೆ ಬ್ಲರ್ ಹಾಕ್ತೀನಿ ಬಿಡ, ಬ್ಲರ್ ಹಾಕ್ಬಿಡ್ತೀನಿ ಗೈಸ್. ಏನಾಗಲ್ಲ ಗೈಸ್, ಇವೆಲ್ಲ ನಡೀತಾ ಇರತ್ತೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಇಟ್ ಫಿಟೆಡ್. ಇದಷ್ಟೇ ಇರೋದು. ಇಲ್ಲಿಗೆ ಹೊಡೆದು ಇದೊಂದು ಹೋಲ್ ಆಗಿದೆ, ಅದ್ರಿಂದ ಇರೋ ಎಲ್ಲ ಕೂಲೆಂಟು ಲೀಕ್ ಆಗಿರೋದು. ಸೊ ಕಂಪ್ಲೀಟ್ ರೇಡಿಯೇಟರ್ ಚೇಂಜ್ ಆಗೈತೆ. ಇದು ಫ್ಯಾನ್ಗೇನು ಎಫೆಕ್ಟ್ ಆಗಿಲ್ಲ. ಸೊ ಫ್ಯಾನ್ ಪ್ರಾಪರ್ ಕಂಡೀಷನ್ ಅಲ್ಲಿ ಇದೆ, ಅದಕ್ಕೇನಾಗಿಲ್ಲ. ಸೊ ಇದು ಬಂದು ಹಳೆ ಬ್ರಾಕೆಟ್. ಸೊ ಈ ಪ್ಲಾಸ್ಟಿಕ್ ಪಾರ್ಟ್ ಏನಿದೆಯಲ್ಲ, ಅದು ಕಂಪ್ಲೀಟ್ಲಿ ಕಟ್ ಆಗಿದೆ. ಅದೆಲ್ಲಿ ಚೇಂಜ್, ಎಲ್ಲಿ ಅದು ಹಳೆ ಪಾರ್ಟ್ ಇದು ಎಲ್ಲಿ? ಸೊ ಚೇಂಜ್ ಆಗಿದೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ರೆಶ್ ನ್ಯೂ ಪಾರ್ಟ್. ಇದನ್ನ ಏನ್ ತೆಗ್ದಾಕಿದ್ರೆ ಇಲ್ಲಿ? ಇದು ಇಲ್ಲಿಂದ ಏನ್ ತೆಗ್ದಾಕಿದ್ರೆ? ಲಾಕ್ ಸಿಸ್ಟಮ್ ಒಂದಾ? ಸೊ ಈ ಲಾಕ್ ಸಿಸ್ಟಮ್ ಬಿಟ್ಟು ಇನ್ನೆಲ್ಲ ಫ್ರೆಶ್ ಪಾರ್ಟ್. ಇದ್ ಮಾತ್ರ ಹಳೇದು. ಅಂಡ್ ಆ ಕ್ರ್ಯಾಕ್ ಆಗಿರೋ ಪಾರ್ಟ್ ಎಲ್ಲ. ಸೊ ಹಳೆ ಪಾರ್ಟ್ ಬಂಪರ್ ಜೊತೆಗೆ ಆಚೆ ಬಂದ್ಬಿಟ್ಟಿದೆ. ಇದೆ, ಇದಿಷ್ಟು ಕಟ್ ಆಗಿದೆ. ಇದ್ರ ಮೇಲಿರೋ ಪಾರ್ಟ್ ಅಲ್ಲಿದೆ. ಇದು ಹಾಫ್ ಪೀಸ್. ಎರಡು ಅರ್ಧಂಬರ್ಧ ಮಾಡಿದ್ದಾರೆ. ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಅಷ್ಟೇ.
ಎಲ್ಲ ಕ್ರ್ಯಾಕ್. ಸೊ ಇದೆಲ್ಲ ಅಷ್ಟು ಮ್ಯಾಟರ್ ಆಗಲ್ಲ ಗೈಸ್. ಇವೆಲ್ಲ ಅವಾಗ ಅವಾಗ ಆಗ್ತಿರುತ್ತೆ. ಅವಾಗ ಇಂಥ ಫ್ರೆಂಡ್ ಸಿಗ್ಬೇಕು. ಈ ಗ್ರೀನ್ ಟಿ ಶರ್ಟ್ ಅವ್ನು ಸಿಕ್ಕಿದ್ರೆ ಕೊಡು, ಕೈ ಕೊಡು. ಥ್ಯಾಂಕ್ ಯು ಸೋ ಮಚ್. ಇಂಥರ ಕೆಲ್ಸಗಳು ಮಾಡ್ತಿದ್ರೆ ಏನಿಲ್ಲ, ಗಾಡಿಗಳು ಸುಮ್ನೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ರೆಡಿ ಗ್ಯಾರೇಜ್ ಅವ್ರಿಗೆ ಮಾತ್ರ ದುಡ್ಡು ಸೇರ್ತಾ ಇರುತ್ತೆ ಅಲ್ವಾ? ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೆನ್ನೆ ಗಾಡಿ ಲೇಟ್ ಆಗಿದ್ರಿಂದ ರೆಡಿ ಮಾಡಕ್ ಆಗ್ಲಿಲ್ಲ. ಸೊ ಇವಾಗ ಅದನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫುಲಿ ಎವ್ರಿ ವರ್ಕ್ ಶುಡ್ ಬಿ ಡನ್. ನಮ್ಮ ಸ್ಕೋಡಾ ಬಗ್ಗೆ ಹೇಳ್ತಿದ್ರು. ಸೊ ಇದು ನೆಕ್ಸ್ಟ್ ಡೇ ಏನೇನ್ ಕೆಲಸಗಳು ಆಗಿದೆ, ಏನೇನ್ ಪೆಂಡಿಂಗ್ ಇದೆ, ಫುಲಿ ಎವ್ರಿಥಿಂಗ್ ಹ್ಯಾಡ್ ಶುಡ್ ಬಿ ಡನ್. ಸೊ ಫೈನಲಿ ಕಾರ್ ರೆಡಿ ಇದೆ. ಕೀ ಕೂಡ ಕೈಗೆ ಬಂದಿದೆ. ಎಲ್ಲ ಬಿಲ್ ಪೇ ಮಾಡಿ ಫೈನಲಿ ಕಾರ್ ಅಲ್ಲಿ ನಿಂತಿದೆ. ಸೊ ಯು ಕ್ಯಾನ್ ಸಿ ಓವರ್ ದೇರ್. ಲೆಟ್ಸ್ ಹ್ಯಾವ್ ಅ ಟೆಸ್ಟ್ ಡ್ರೈವ್. ಕೆಳಗಿಂದ ಹೊಡ್ಸಿರೋದು ಗೈಸ್. ಅವನು ಯಾವ್ದೋ ಹಳ್ಳಕ್ಕೆ ಹಾಕಿದಲ್ಲ, ಕೆಳಗಿಂದ ಹೊಡೆದಿರಕ್ಕೆ ಸ್ವಲ್ಪ ಫೇಸ್ ಚೇಂಜ್ ಆಗಿದೆ, ಬಟ್ ಇಟ್ಸ್ ನಾಟ್ ಆನ್ ಇಶ್ಯೂ. ಸೊ ಈ ರೇಡಿಯೇಟರ್ ಏನಿದೆಯಲ್ಲ ಒಳಗೆ, ಸೊ ರೇಡಿಯೇಟರ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ರೇಡಿಯೇಟರ್ ಪೈಪ್ ಎಲ್ಲೋ ಒಂದು ಪೈಪ್ ಹೊಡೆದೋಗಿತ್ತು, ಅದೊಂದು ಚೇಂಜ್ ಮಾಡಿದ್ದಾರೆ. ಅಂಡ್ ಕೂಲೆಂಟ್ ಟ್ಯಾಂಕು ಕಂಪ್ಲೀಟ್ ಕೂಲೆಂಟ್ ಫ್ಲಶ್ ಮಾಡಿ ಹೊಸದಾಕಿದ್ದಾರೆ. ಸೊ ಬಂಪರ್ ಹೊಡೆದೋಗಿದೆ ಗೈಸ್. ಸೊ ಅದನ್ನ ನೆಕ್ಸ್ಟ್ ನಾವು ಯಾವಾಗ್ಲಾದ್ರು ಚೇಂಜ್ ಮಾಡಿಸ್ಕೋಬೇಕು. ಈಗ ಸದ್ಯಕ್ಕೆ ಸ್ಕ್ರೂಸ್ ಹಾಕಿ ಫಿಟ್ ಮಾಡಿಸಿದೀನಿ. ಅಂಡ್ ಇನ್ನೊಂದು ಕೆಲಸ ಏನಾಗಿದೆ ಅಂದ್ರೆ ಲಾಕ್. ಸೊ ಈ ಡೋರು ಓಪನ್ ಮಾಡಕ್ ಆಗ್ತಿರ್ಲಿಲ್ಲ, ಇದ್ರ ಲಾಕ್ ಸಿಸ್ಟಮ್ ಹೋಗ್ಬಿಟ್ಟಿತ್ತು. ಸೊ ಆ ರೀಸನ್ ಇಂದ ಹೊಸ ಲಾಕ್ ಹಾಕ್ಸಿದೀನಿ. ಸೊ ಇನ್ ದ ನೆಕ್ಸ್ಟ್ ಐ ಥಿಂಕ್ ಅಬೌಟ್ ಇಟ್. ಮೇ ಬಿ ಐ ಆಮ್ ಗೋಯಿಂಗ್ ಟು ಸೆಲ್ ದಿಸ್ ಆರ್ ಇದನ್ನೇ ರೆಡಿ ಮಾಡಿಸೋಣ. ಲೆಟ್ಸ್ ಥಿಂಕ್ ಅಬೌಟ್ ಇಟ್. ನಾಟ್ ಶೋರ್, ಬಟ್ ಲೆಟ್ಸ್ ಥಿಂಕ್ ಅಬೌಟ್ ಇಟ್. ಮೇ ಆರ್ ಮೇ ನಾಟ್ ಬಿ. ಸೆಲ್ ಮಾಡಿದ್ರು ಮಾಡ್ತೀನಿ, ಇಲ್ಲ ಅಂದ್ರೂ ಇಲ್ಲ. ಇದನ್ನ ರೆಡಿ ಮಾಡಿಸ್ತೀನಿ. ಐ ಲೆಟ್ ಯು ನೋ ವಾಟ್ ಎವರ್ ಇಟ್ ಇಸ್. ಲೆಟ್ಸ್ ಗೋ ಗೈಸ್. ಸೊ ನಾಟ್ ಮಚ್ ಎನಿ ಡಿಫ್ರೆನ್ಸ್. ಏನಂತ ಡಿಫ್ರೆನ್ಸ್ ಏನು ಫೀಲ್ ಇಲ್ಲ. ಎವ್ರಿಥಿಂಗ್ ಈಸ್ ವರ್ಕಿಂಗ್ ಪ್ರಾಪರ್ಲಿ. ಎ ಸಿ ಇಸ್ ಆಸ್ ವೆಲ್. ಸೊ ಇದ್ರ ಕಂಪ್ಲೀಟ್ ಸ್ಟೋರಿ ಏನಂದ್ರೆ, ಗೋಯಿಂಗ್ ರಿಂಗ್ ರೋಡ್ ಅಂತ. ಸೊ ಇದ್ರ ಕಂಪ್ಲೀಟ್ ಸ್ಟೋರಿ ಏನಂದ್ರೆ, ನಂದು ಡೋರ್ ಲಾಕ್ ಕಿತ್ತೋಗ್ಬಿಟ್ಟಿತ್ತು. ವೈಲ್ ಕಮಿಂಗ್ ಫ್ರಮ್ ಹೈವೇ ಡೋರ್ ಲಾಕ್ ಏನಿದೆಯಲ್ಲ ಅದು ಕಟ್ ಆಗಿತ್ತು. ಸೊ ಆ ರೀಸನ್ ಇಂದ ನಾನು ನನ್ನ ಫ್ರೆಂಡ್ಗೆ ಲಾಕ್ ಚೇಂಜ್ ಮಾಡ್ಸಪ್ಪ ಅಂತ ಕಾಯ್ಬಿಟ್ಟೆ. ಅವನು ಅದ್ ಕೇಳ್ಕೊಂಡೆಲ್ಲ ಹೋಗ್ದ. ಅಂಡ್ ಯೂಶಲಿ ಒಂದ್ ಸ್ಮಾಲ್ ಸ್ಪಿನ್ ತರಕ್ಕೆ ಅಂತ ಕಾರ್ ಎತ್ಕೊ ಹೋಗಿದ್ದಾನೆ. ಬಟ್ ಆ ಸ್ಮಾಲ್ ಸ್ಪಿನ್ ಇಷ್ಟು ದೊಡ್ಡ ಕಾಸ್ ಮಾಡಿದೆ. ಸೊ ಕಾಸ್ ಆಗಕ್ ರೀಸನ್ ಏನಂದ್ರೆ, ಸೊ ನನ್ನ ಪ್ಲೇಸಲ್ಲಿ ಒಂದು 2-3 days ಇಂದ ಮಳೆ ಕಂಟಿನ್ಯೂಸ್ಲಿ. ಸೊ ಆ ಮಳೆ ಏನ್ ಮಾಡಿದೆ, ಫೀಲ್ಡ್ ಟೈಪ್ ಇರೋ ಜಾಗಕ್ಕೆ ಇವ್ನು ಹೋಗಿದ್ದಾನೆ. ಸೊ ಫೀಲ್ಡ್ ಟೈಪ್ ಜಾಗದಲ್ಲಿ ಏನಾಗಿದೆ, ಒಂದು ಲೇಯರ್ ಸ್ಯಾಂಡ್ ಕೂತ್ಕೊಬಿಟ್ಟಿದೆ. ಹಳ್ಳದೊಳಗೆ ಸ್ಯಾಂಡ್ ಪೂರ್ತಿ ಕೂತ್ಕೊಬಿಟ್ಟಿದೆ. ಇವನ್ಗೆ ಅದು ಗೊತ್ತಾಗಿಲ್ಲ. ಸೊ ಏನ್ ಮಾಡಿದಾನೆ, ಫೀಲ್ಡ್ ಹಚ್ಚಕ್ ಹೋಗಿದ್ದಾನೆ. ಬಟ್ ಅದು ಮಣ್ ಕವರ್ ಆಗಿರೋದ್ರಿಂದ ಅವನಿಗೆ ಗೊತ್ತಾಗಿಲ್ಲ. ತಗೋಗ್ ಡೈರೆಕ್ಟ್ ಅಲ್ಲಿಗೆ ಹಾಕ್ಬಿಟ್ಟಿದ್ದಾನೆ. ನೀವು ಫೋಟೋಲ್ ನೋಡ್ತಿರ್ಬೋದು. ಸೊ ಅದ್ರಿಂದ ಏನಾಗಿದೆ ಅಂದ್ರೆ, ಆಬ್ವಿಯಸ್ಲಿ ಸೆಡನ್ ಅಂದ್ಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಇದ್ರೆ ಸ್ವಲ್ಪ ಕಡಿಮೆನೆ. ಸೊ ಅದ್ರಿಂದ ಏನಾಯ್ತು ಅಂದ್ರೆ, ಅದು ಹೊಡಿತಲ್ಲ, ಫೋರ್ಸ್ ಆಗಿ ಹೊಡೆದಿದ್ಯಲ್ಲ, ತುಂಬಾ ಫೋರ್ಸ್ ಆಗಿ ಏನ್ ಹೊಡೆದಿಲ್ಲ, ಲೈಟ್ಲಿ
ಬಟ್ ಆದ್ರೂ ರೇಡಿಯೇಟರ್, ಈಗ ನಂದು ಇಂಜಿನ್ ಗಾರ್ಡ್ ಇದೆ ಕೆಳಗಡೆ, ಬಟ್ ಇಂಜಿನ್ ಗಾರ್ಡ್ ಇನ್ ಮುಂದೆ ತಾನೇ ರೇಡಿಯೇಟರ್ ಪ್ಲೇಸ್ ಆಗಿರೋದು, ಆ ರೇಡಿಯೇಟರ್ ಹೊಡೆದ್ಬಿಟ್ಟಿದೆ. ಅದರಿಂದ ಏನಾಗಿದೆ, ಆಮೇಲೆ ಇವನು ರಿವರ್ಸ್ ತೆಗೆ ಟ್ರೈ ಮಾಡ್ತಿದ್ದಲ್ಲ ಹಳ್ಳಕ್ ಬಿಟ್ಟಿ, ಆ ರೇಡಿಯೇಟರ್ ಪೈಪ್ ಕೂಲೆಂಟ್ ಏನ್ ಇದು ಸ್ಟೋರ್ ಆಗಿರುತ್ತಲ್ಲ, ಅಂದ್ರೆ ಕೂಲೆಂಟ್ ಟ್ಯಾಂಕ್ ಇಂದ ಹೋಗುತ್ತಲ್ಲ, ಆ ಪೈಪ್ ಹೊಡೆದೋಗಿ ಕೂಲೆಂಟ್ ಎಲ್ಲ ಲೀಕ್ ಆಗ್ಬಿಟ್ಟಿದೆ. ಸೊ ದರ್ ಇಸ್ ನೋ ಅದರ್ ಚಾಯ್ಸ್, ರೇಡಿಯೇಟರ್ ಚೇಂಜ್ ಮಾಡಿಸ್ಲೇಬೇಕಾಗಿರೋ ಆಪ್ಷನ್ ಅಷ್ಟೇ. ಸೊ ತಗೊಬಂದು ಇಲ್ಲಿ ಬಿಟ್ಟು ನನಗ್ ಕಾಲ್ ಮಾಡಿ ಹೇಳ್ದ, ನಾನೆಲ್ಲ ವಿಚಾರಿಸ ಆದ್ಮೇಲೆ ಮಾಡ್ಸೋಣ ರೆಡಿ ಅಂತ ಹೇಳ್ದೆ. ಸೊ ಇವ್ರು 2 days ಟೈಮ್ ಕೊಟ್ಟಿದೆ. 2 days ಅಲ್ಲಿ ಅದನ್ನ ಚೇಂಜ್ ಮಾಡಿ, ಲಾಕ್ ಸೆಟ್ ಚೇಂಜ್ ಮಾಡಿ, ಕಂಪ್ಲೀಟ್ ನ್ಯೂ ಆಯಿಲ್ ಹಾಕ್ಸಿದ್ವಿ. ಸೊ ಇದ್ರ ಅಪ್ರಾಕ್ಸಿಮೇಟ್ಲಿ ನನಗೆ ಎಷ್ಟು ಬಿಲ್ ಆಯ್ತು ಅಂದ್ರೆ ಸಮ್ವೇರ್ ಅರೌಂಡ್ 20-21 ಗೈಸ್, ಆ ಲಾಕ್ ಸೆಟ್ ನು ಸೇರಿಸಿ. ಸೊ ನಾವು ಒರಿಜಿನಲ್ ರೇಡಿಯೇಟರ್ ಅಂದ್ರೆ ಇದು ಒರಿಜಿನಲ್ ಬಟ್ ಹೊಸದಲ್ಲ. ಸೊ ಹೊಸ ರೇಡಿಯೇಟರ್ ಹಾಕ್ಸ್ತೀವಿ ಅಂದ್ರೆ ಮೇ ಬಿ ಸಮ್ 4,000-6,000 ಏನೋ ಇದೆ. ಬಟ್ ಐ ಡೆಂಟ್ ಫೀಲ್ ದ್ಯಾಟ್ ಮಚ್ ವರ್ತ್ ಇಟ್. ಏನ್ ನೆಸೆಸಿಟಿ ಇರ್ಲಿಲ್ಲ. ಎನಿವೇ ಐ ಆಮ್ ಗೋಣ ಅಪ್ಗ್ರೇಡ್ ಇಟ್, ಅಂದ್ರೆ ಫ್ರಂಟ್ ಲುಕ್ ಆಗಿರ್ಬೋದು. ಆ ಟೈಮಲ್ಲಿ ಹೊಸದ್ ಹಾಕ್ಸ್ಕೊಂಡ್ರೆ ಇಟ್ಸ್ ನೈಸ್. ಈಗ ಇಟ್ಸ್ ಎನಫ್ ಫಾರ್ ಎ ಡೈಲಿ ಬೀಯಿಂಗ್ ಡ್ರೈವ್, ಇಟ್ಸ್ ಎನಫ್ ಫಾರ್ ಮೀ. ಸೊ ದಟ್ಸ್ ಇಟ್. ಈಗ ಅಷ್ಟೇ, ಕಾರ್ ಕಂಡೀಷನ್ ನೀಟಾಗೇ ಇದೆ, ಓಡ್ಸಕ್ ಏನು ಪ್ರಾಬ್ಲಮ್ ಇಲ್ಲ. ಇಫ್ ಐ ಗಿವ್ ಇಟ್ ಅ ಪುಲ್ ಆಲ್ಸೋ ಯಾವುದೇ ತರ ತೊಂದರೆ ಕೂಡ ಇಲ್ಲ. ಇಟ್ಸ್ ರನ್ನಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಅಷ್ಟೇ ಈ ವಿಡಿಯೋಗೆ. ಫುಲಿ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್ ಇಟ್. ಸಮ್ಟೈಮ್ಸ್ ಆಕ್ಸಿಡೆಂಟ್ಸ್ ಹ್ಯಾಪನ್, ವಿ ಕಾಂಟ್ ಏನಂತಾರೆ ಗೆಸ್ ಮಾಡಕ್ಕಾಗಲ್ಲ, ಏನು ಮಾಡೋ ಸಿಚುವೇಶನ್ ಅಲ್ಲಿ ಇರಲ್ಲ. ವಿ ಶುಡ್ accept every wrong moves and we should go ahead. So that's it for this video. Please do subscribe. Thanks for watching. Thank you.